ಸರ್ ನಾನು ಚಂದ್ರು ನಿಮ್ಮನೆ ಊಟ. ಇವತ್ತು ನಾನು ಒಂದು ಕಾರ್ಯಕ್ರಮ ಮಾಡಿದ್ದೀನಿ, ಪೆಪ್ಪರ್ ಚಿಕನ್. ಅದನ್ನು ತಿನ್ನಿ ನೀವು ನಮ್ಗೆ ಹೇಳಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, 1 2 ನಾವು 3 kg ಯೂಸ್ ಮಾಡ್ತಾ ಇದ್ದೀವಿ ಪೆಪ್ಪರ್ ಚಿಕನ್. ಆಯಿಲ್ ಜಾಸ್ತಿ ಹಾಕಿದ್ರು ಟೇಸ್ಟ್ ಇರೋದಿಲ್ಲ ನೋಡಿ. ಇದಕ್ಕೆ ಇವಾಗ ಕರಿಬೇವು, ಸ್ವಲ್ಪ ಕರಿಬೇವು ಜಾಸ್ತಿ. ಇದಾದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡಿ ಸರ್. ಆಯಿಲಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ಕರಿಬೇವು ಫ್ಲೇವರು, ಚಿಲ್ಲಿ ಫ್ಲೇವರು ಇದೆಲ್ಲ ಚೆನ್ನಾಗಿ ಬರಬೇಕು. ಇದಾದಮೇಲೆ 1 kgಗೆ 1 ಕೈ ಹಿಡಿ, 2 ನಾವೆಲ್ಲ ಕೈ ಹಿಡಿ ಲೆಕ್ಕದಲ್ಲೇ ಹಾಕೋದು ಸರ್, 3 ಸ್ವಲ್ಪ ಇದು ಕೆಂಪಾರ ಆಗಬೇಕು. ಸ್ವಲ್ಪ ಟೊಮೆಟೊ ಇದುವಾಗ ಚೆನ್ನಾಗಿ ಫ್ರೈ ಆಯ್ತು ಸರ್. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಇದು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆದಮೇಲೆ ನೋಡಿ ಎಲ್ಲ ಜ್ಯೂಸಿ ಇದರಲ್ಲಿ ಬರುತ್ತೆ. ಎಲ್ಲ ಥರವಾದ ರುಚಿ ಇದರಲ್ಲೇ ಸಿಗೋದು. ಅರ್ಶಿಣದ ಪುಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 3 kgಗೆ ನೋಡಿ 1 2 3 ತಿರ್ಗಾ ಇನ್ನೊಂದು ಹಾಕಂಗಿಲ್ಲ, ಏನಿಲ್ಲ. ಒಂದು ಸಲ ನೋಡಿ ಇದೆಲ್ಲ ಚೆನ್ನಾಗಿ ಆಗುತ್ತೆ. ಟೆಂಡರ್ ಚಿಕನ್ನು. ಆಮೇಲೆ ಇದರಲ್ಲಿ ನೀರಿರಬಾರ್ದು. ಸೊ ಬೋನು, ಬೋನ್ಲೆಸ್ಸು ಎಲ್ಲ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ನೋಡಿ. ಇದಾದಮೇಲೆ ಒಂದು 2 ನಿಮಿಷ ಮುಚ್ಚಿದ್ರೆ ಸರ್, ಈಗ ಕರೆಕ್ಟಾಗಿ 2-3 ನಿಮಿಷ ಆಗಿದೆ. ಈಗ ನೋಡಿ ಚಿಕನಲ್ಲಿ ಚೆನ್ನಾಗಿ ನಿಂಬಿಡ್ಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಅದು ಸ್ವಲ್ಪ ಯೂಸ್ ಮಾಡ್ತೀವಿ. ಈಗ ಬೇಕಲ್ಲ ಜನ, ಇವಾಗ ಚಿಲ್ಲಿ ಚಿಕನ್ ಬೇಕು, ಪೆಪ್ಪರ್ ಚಿಕನ್ ಬೇಕು. ಇದಕ್ಕೊಂದು ಸ್ವಲ್ಪ ಕಲರ್ ಇಲ್ಲ ಅಂದರೆ ನಾವೇನೇ ಪೆಪ್ಪರ್ ಪೌಡ್ರ್ ಹಾಕಿದ್ರು ಅದೊಂದಕ್ಕೋಸ್ಕರ. ಇದು ನಾವೊಂದು ರೆಡಿಮೇಡ್ ಪೌಡ್ರಲ್ಲ, ನಾವು ಮಿಕ್ಸಿಲೇ ನಾವು ಮೆಣಸು ತೊಗೊಂಡು ಪೌಡ್ರು ಮಾಡಿ ಅದನ್ನು ಅಪ್ಲೈ ಮಾಡ್ತೀವಿ. ಹಾಂ ನೋಡಿ ಸರ್, 1 kgಗೆ 2 ಸ್ಪೂನು ಪೆಪ್ಪರ್ ಪೌಡ್ರು. ಈಗ ನಾವು 3 kg ಹಾಕಿದ್ದೀವಿ. ಅದು ನ್ಯಾಚುರಲ್ ಒರಿಜಿನಲ್, ಯಾವುದೇ ರೆಡಿಮೇಡ್ ಪೌಡ್ರು ಇದೆಲ್ಲ ಇಲ್ಲ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದರೆ ಬಾಯ್ಲ್ ಮಾಡಿಕೊಂಡ್ಬಿಡ್ತಾರೆ ಚಿಕನ್ನು. ನೀವು ಯಾವ್ದು ಕೇಳ್ತೀರೋ ಅದನ್ನು ಮಾಡಿಕೊಡ್ತಾರೆ. ನಮ್ಮಲ್ಲಿ ಏನಿಲ್ಲ, ಎಲ್ಲ ನ್ಯಾಚುರಲಾಗಿ ಹಾಕಿ ಒಂದೇ ಥರ ನೀಟಾಗಿ ಫ್ರೈ ಮಾಡಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಟೇಸ್ಟಿಂಗ್ ತಿನ್ನೋಕ್ಕೆ ರುಚಿ ಇರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇನ್ನೇನು ಪೆಪ್ಪರ್ ಚಿಕನ್ ಆಯಿತು, ಅದು ಇಳಿಸೋದಕ್ಕೆ ನೋಡಿ 1 kgಗೆ 1 ಸ್ಪೂನ್, 2 kgಗೆ 2 ಸ್ಪೂನ್, 3 kgಗೆ 3 ಸ್ಪೂನ್. ಇದಾದಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು. ಈ ಕಾರ್ನ್ಫ್ಲವರ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ನಿಮಗೆ ತಿನ್ನೋವಾಗ ಒಂಚೂರು ಗೊಜ್ಜಬೇಕು ಅಂತ. ಇದಕ್ಕೆ ನೋಡಿ ಕಾರ್ನ್ಫ್ಲವರ್ ನೀರನ್ನ ನೀಟಾಗಿ ನೋಡಿ ಸುತ್ತೂರ ಹಿಂಗೆ ಹಾಕ್ಕೊಂಬಂದು ಆದಮೇಲೆ ಇದರಲ್ಲಿ ಒಂದು ರೌಂಡ್ ಅಪ್ಲೈ ಮಾಡಿ. ಡ್ರೈ ಬೇಕು ಅಂದರೆ ಏನೂ ಹಾಕಂಗಿಲ್ಲ. ರಾ ಬೇಕು, ಸ್ವಲ್ಪ ಗೊಜ್ಜು ಬೇಕು ಅಂದಾಗ ನಾವು ಈ ಥರ ಅಪ್ಲೈ ಮಾಡ್ಕೋಬೇಕು. ನೋಡಿದ, ಇದು ಪೆಪ್ಪರ್ ಚಿಕನ್ 10 ರಿಂದ 15 ನಿಮಿಷದಲ್ಲಿ ರುಚಿಯಾಗಿ ಮಾಡಿಕೊಟ್ಟಿರುವ ಪೆಪ್ಪರ್ ಚಿಕನ್, ನಮ್ಮ ಹೋಟೆಲಿನ ಪೆಪ್ಪರ್ ಚಿಕನ್. ಬೇಕು ಅಂದರೆ ಒಂಚೂರು ಕರಿಬೇವು ಅಪ್ಲೈ ಮಾಡ್ಕೋಬೋದು, ಒಂಚೂರು ಹಾಕ್ತೀನಿ. ನೋಡಿ ಸರ್, ಈಗ ಮಾಡಿದ ಪೆಪ್ಪರ್ ಚಿಕನ್ ರುಚಿ ನೋಡಿ ಆಮೇಲೆ ನೀವು ಹೇಳಿ. ನೀವು ನಾನು ಮಾಡ್ತಾ ಇದ್ದೀನಿ ಇದೊಂದು ಕಾರ್ಯಕ್ರಮ ಅಲ್ಲ, ಈ ಥರ ಇನ್ನೂ 100-200 ಅಡುಗೆಗಳನ್ನ ನಿಮಗೆ ಮಾಡಿ ತೋರಿಸ್ತೀನಿ. ದಯವಿಟ್ಟು ಈ ಚಾನಲ್ ನೋಡಿ ನೀವು ಆನಂದಿಸಿ.